ಇವತ್ತು ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನವನ್ನು ಈ ಸರ್ಕಾರ ಮಾಡಿದೆ. ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ. ಎಲ್ಲ ಪಕ್ಷದವರು ಸೇರಿಕೊಂಡೇ ಮಾಡಿದ್ದಾರೆ. ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, BJPಯವರು ಕೊಟ್ಟಿದ್ದಾರೆ, ಯಾವುದು ಸೇರಿದವರು ಕೊಟ್ಟಿದ್ದಾರೆ. ಈ ಜಾಗವನ್ನು ನನಗೆ ಸ್ಥಳೀಕರು ಹೇಳೋ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆಯೂ ಕೊಟ್ಟೋಗಿದ್ದಾರೆ. ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು 30-40 ವರ್ಷದಿಂದ ಇಲ್ಲಿ ಧ್ವಜಸ್ತಂಭ ಇತ್ತು. ನಾವು ಒಂದು ಆಂಜನೇಯನ ದೇವಸ್ಥಾನ ಕಟ್ಟಿದ ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ. ತಪ್ಪೇನದರಲ್ಲಿ? ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರಿಗೆ? ನಾನೇ ಸಹ ಈ ಸುಮಾರು 22ನೇ ತಾರೀಕು 23ನೇ ತಾರೀಕು ಇಲ್ಲಿ ಬಂದಿದ್ದೆ. ಇದು ಓಪನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಹೋಗಿದ್ದೆ. ಆ ಸಂದರ್ಭದಲ್ಲಿ ಯಾವುದೂ ತೊಂದರೆ ಇಲ್ಲ, ಇದು ಯಾವ ಗಲಾಟೆನೂ ಇಲ್ಲ, ಯಾವುದೋ ಅಬ್ಜೆಕ್ಷನ್ ಇಲ್ಲ. ಆದರೆ ಏಕಾಏಕಿ ಯಾವುದೋ ಒಂದು ಕಾರಣಕ್ಕೋ ಈಗೋ ಪ್ರಾಬ್ಲಮಿಂದ ಬಂದು ಈಗಿರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಈ ರೀತಿಯ ಧಾರ್ಮಿಕ ವಿರೋಧಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಪಾಪ ಅಲ್ಪಸಂಖ್ಯಾತರು ಯಾರೂ ಇಲ್ಲ, ಅಥವಾ ಅವ್ರು ವಿರೋಧನೂ ಮಾಡಿಲ್ಲ, ಯಾರು ಇವ್ರಿಗೇನು ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ. ಪರ್ಮಿಷನ್ ಯಾರು ಹೇಳಿದ್ದು? ಈಗ ಧ್ವಜಸ್ತಂಭ ನೆಡೋದಕ್ಕೆ ಇದು ಯಾವ್ದಾರ ಸರ್ಕಾರಿ ಕಟ್ಟಡ ಇದೆಯಾ? ಇಲ್ಲಿ ಅವರ ರಾಷ್ಟ್ರೀಯ ಧ್ವಜ ಮತ್ತೊಂದು ಮಗದೊಂದು ನಮ್ಮ ದೇಶದ ಆಡಿಸ್ಬೇಕಾದ್ರೆ ಯಾವುದೋ ಸರ್ಕಾರಿ ಕಟ್ಟಡ ಮತ್ತೊಂದು ಮಗದೊಂದು ಮುಂದೆ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದೇವಸ್ಥಾನ ಮುಂದೆ ಯಾರಾದರೂ ಇರ್ತಾರ? ಹಂಗಾರೆ ಎಲ್ಲ ಕಡೆ ಇರ್ತಕ್ಕಂಥ ಧ್ವಜಸ್ತಂಭ ಎಲ್ಲ ತೆಗೆಸ್ತಾರೆ ಇವರು. ನಾವು ಅದನ್ನು ಪುನಃ ಹಾಕ್ಸಿ ಕೊಡಬೇಕು. ಅದು ನಮಗೇನಿಲ್ಲ, ಅವರೇ ಬಂದು ಸಿದ್ದರಾಮಯ್ಯನವರೇ ಬಂದು ಆರಿಸ್ಕೊಡ್ಲಿ, ನಮಗೇನು ತೊಂದರೆ ಇಲ್ಲ. ನಮಗೇನು ನಮ್ಮ ಧಕ್ಕೆ ಆಗಿದೆ, ಕ್ಷಮೆ ಕೇಳಿಕೊಂಡು ಆರಿಸೋದು ಸಾಕಷ್ಟೇ. ಇಲ್ಲ ಅಂದರೆ ಈ ಇಶ್ಯೂ ಇನ್ನೊಂದು ಮತ್ತೊಂದು ವಿವಾದ ಆಗ್ತದೆ, ಇದು ದೊಡ್ಡದಾಗಿ ಹೋಗ್ತದೆ. ಖಂಡಿತವಲ್ಲ ಪಡ್ಕೊಳ್ಳಿ, ಅದಾಗಬಾರ್ದು. ನಾವು ಶಾಂತಿಯುತವಾಗಿರಬೇಕು, ಕ್ಷಮೆ ಕೇಳಿ ಬಂದು ಅವರೇ ಆರಿಸಿದ್ರು ಆಯ್ತು. ನಮಗೆ ಅವರೇ ಆರಿಸ್ತಾರೆ, ಅವ್ರ ಕೈಲಿ ಆರಿಸೋಣ, ಅದಕ್ಕೇನಂತೆ? ಏನಂತ ಸರ್ಕಾರಿ ಜಾಗ ಇಲ್ಲಿ ಇನ್ನೊಬ್ರು ಕೇಳ್ತಾರೆ, ಇದೇ ರೀತಿ ಯಾರು ಕೇಳಿಲ್ಲ ಸರ್. ರೀ ನೋಡ್ರಿ, ಇದು ಗ್ರಾಮ ಠಾಣಕ್ಕೆ ಗ್ರಾಮ ಪಂಚಾಯತಿಗೆ ಎಲ್ಲ ಹಕ್ಕು ಇರ್ತದೆ. ಈಗ ಕಟ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಆಡಳಿತ? ಪರ್ಮಿಷನ್ ಕೊಟ್ಟಾಗ ಏನು ಮಾಡ್ತಾ ಇದ್ರಿ ಅವರು? ಅಲ್ಲಿ ಯಾರು ಹೋಗ್ತಾರೆ DC ಕಚೇರಿ ಮುಂದೆ? ಭಗವಂತ ಧ್ವಜ ಹಾಸಕ್ಕೆ ಹೋಗ್ತಾರೆ ಯಾರಾದ್ರ? ಇವ್ರೇನು ಬುದ್ಧಿ ಅಂತಾರೆ ಏನು? ಇದೆಲ್ಲ ಅಧಿಕಾರದ ಮದದಿಂದ DC ಕಚೇರಿ ಮುಂದೆ ಭಗವಂತ ಧ್ವಜ ಹಾರಿಸ್ತಾರ? ಇಲ್ಲಿ ಏನು ಪರ್ಮಿಷನ್ ಏನು ಗೊತ್ತಾ? ಇದು ಅರ್ಜುನ ಸ್ತಂಭ, ಭಗವಾನ್ ಧ್ವಜ, ಅದಕ್ಕೆ ಅಂತ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಏನಾಗ್ತದೆ? ಸಮರ್ಥಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಪಕ್ಷಾತೀತವಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಇವತ್ತು ಬಹುಸಂಖ್ಯಾತ ಇರ್ತಕ್ಕಂಥ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿರ್ತಕ್ಕಂಥದ್ದು ನಿಜ. ಅದನ್ನು ಸರ್ಕಾರ ಕ್ಷಮೆ ಕೇಳಿಕೊಂಡು ಬಂದು ಧ್ವಜವನ್ನು ರಿಟೈರ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಮಗೆ ಎಲ್ಲರೂ ಬರ್ತೀವಿ. ಈ ರಾಜ್ಯದಲ್ಲಿ ಯಾರಾದರೂ ಸುಳ್ಳು ವಿಷಯಗಳನ್ನ ಪ್ಲಾಂಟ್ ಮಾಡೋದು ಆತನೇ. ಅದೇ ನೀವು ಹೇಳಿದ್ರಲ್ಲ, ಆತ. ಇನ್ಯಾರೂ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ನಾನು TV ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ, ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ, ಅದು ಮತ್ತೊಂದು ಮಾಡಿಲ್ಲ, ಮಾಡಿ. ನಾನು ಹೇಳ್ತಾ ಇದ್ದೀನಿ, ಇದು ಸುಮಾರು 10 ವರ್ಷಗಳಿಂದ ಇರ್ತಕ್ಕಂಥ ಧ್ವಜಸ್ತಂಭ ಚಿಕ್ಕದಾಗಿತ್ತು. ಅದನ್ನು ಊರಿನವರೆಲ್ಲ ತೀರ್ಮಾನ ಮಾಡಿಕೊಂಡು ಸೌಹಾರ್ದತೆಯಿಂದ ದೊಡ್ಡದು ಮಾಡ್ಕೊಂಡಿದ್ದಾರೆ. ತಪ್ಪೇನು? ಇದನ್ನು ತೆಗೆಸ್ತಕ್ಕಂಥದ್ದು ಏನಿದೆ? ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ. ಇದು ಪ್ಯೂರ್ ಷಡ್ಯಂತ್ರ ನಡೆಸಿ, ರಾಜಕೀಯ ಷಡ್ಯಂತ್ರ. ಅವರ ಈಗೋ ಪ್ರಾಬ್ಲಮ್. ಇಲ್ಲಿ ಶಾಸಕರು ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅವರ ಈಗೋ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.